ಇವಾಗ ಹತ್ತೊಂದು ಮೇಲೆ ಸತ್ತೋದ್ರೆ ಏನ್ರಿ ಮಾಡ್ತೀರಾ? ಎಷ್ಟು ಆರಾಮಾಗಿ ಹತ್ತಿ ಇಳಿದಿರಲ್ಲ, ನಿಮ್ಗೆ ಗೊತ್ತಾಗಲ್ವಾ? ನಿಮ್ಗೆ ಜೈ ಸಾಹೇಬ್ರೆ ನೀವು ವಿ ಎಲ್ ಹತ್ರ ನಿಂತಿದ್ದು ನೋಡ್ಕೊಂಡೇ ಬಂದಿದ್ದು. ಏನೋ ಓಪನ್ ಆಗಿದೆ, ಎಷ್ಟು ಪ್ರಕರಣಗಳು ಬೇಕು ನಿಮ್ಗೆ ಈ ಥರದ್ದು? ನಾವು ಅಷ್ಟು ಸುಲಭವಾಗಿ ಏನು ಮಾಡಲ್ಲ ಸರ್. ಅದು ಸೇಫ್ಟಿ ಕೆಲಸಕ್ಕೆ ಯೂಸ್ ಮಾಡೋ ಹೆಲ್ಮೆಟ್ ಅದು. ಜೀವ ಜಾಗೃತಿಗೆ ಸೊಪ್ಪಾಕದ ಬೆಸ್ಕಾಂ ಅಧಿಕಾರಿಗಳು ಸುರಕ್ಷಿತ ಸಾಮಗ್ರಿಗಳು ಬಳಸ್ತಿದ್ರಂತೆ ನಿನ್ನೆ ಮೊನ್ನೆ, ಆದರೆ ಇವತ್ತು ಸುರಕ್ಷತೆಗೆ 0. ಗಾಡಿಯಲ್ಲಿ ಓಡಾಡಲು ಪವರ್ ಮ್ಯಾನ್ ಹೆಲ್ಮೆಟ್ಗಳು ಬಳಸುತ್ತಿರುವ ಬೆಸ್ಕಾಂ ಅಧಿಕಾರಿಗಳು ಜೀವ ಭಯವಿಲ್ಲದೆ ಕಂಬ ಹತ್ತುತ್ತಿದ್ದಾರೆ ಪವರ್ ಮ್ಯಾನ್ಗಳು. ಇಬ್ಬರು ಬರೋ ಮೇಲೆ ಬರ್ರ, ಅವ್ರನ್ನ ಕರಿ. ನೀವು ಬನ್ನಿ ಸರ್. ಜೈ ಯಾರು? ಜೈ ಯಾರು? ಹೇಳಿ ಸರ್. ಎಲ್ಲಿದ್ದಾರೆ? ಹೇಳಿ. ಲೀಡ್ ಇಳಿಸ್ಬೇಕಲ್ಲ ಸರ್. ನೀವೇ ಜೈ? ಮೋಹನ್ ಕುಮಾರ್ ಅಂದ್ರೆ ನೀವು? ಮೋಹನ್ ಕುಮಾರ್ ತಾವು ಜೈನಾ? ನೀವು ಇಬ್ಬರು ಕೆಲಸ ಮಾಡಿದ್ರಲ್ಲ, ಏನು ಸೇಫ್ಟಿ ಯೂಸ್ ಮಾಡಿದ್ರಿ ಇಲ್ಲಿ ಇವಾಗ? ಸೇಫ್ಟಿ ಏನಿಲ್ಲ, ಎಲ್ಲ ಲೈನ್ ಆಫ್ ಮಾಡ್ಕೊಂಡು ಮಾಡಿದ್ದು ಅಷ್ಟೇ. ಸೇಫ್ಟಿ ಏನು ಯೂಸ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನೀವು ಲೈನ್ ಆಫ್ ಮಾಡಿದ್ರಾ ಇಲ್ಲ ಸ್ಟೇಷನ್ ಟ್ರಿಪ್ ಮಾಡಿಸಿದ್ರಲ್ಲ? ಸ್ಟೇಷನ್ ಟ್ರಿಪ್ ಮಾಡಿದ್ವಲ್ಲ ಈಗ ಹಂಗಾಗಿ ಸೇಫ್ಟಿ ಏನು ಯೂಸ್ ಮಾಡೋ ನೆಸಿಟಿ ಇಲ್ಲ. ಇಲ್ಲ, ಇವತ್ತು ಗಾಡಿ ರಿಪೇರಿ ಹೋಗಿದೆ, ಅರ್ತಿಂಗ್ ಗಾಡಿ ಎಲ್ಲ ಅದ್ರ ಗಾಡಿ. ಹೆಲ್ಮೆಟ್ ಇಲ್ಲದೆ ನೀವು ಹೆಂಗ್ರಿ ಹತ್ತೋದ್ರಿ ನೀವು ಮೇಲ್ಗೆ? ಟೆಂಪ್ರವರಿನ ಪರ್ಮನೆಂಟಾ? ಇಲ್ಲಿ ಪ್ಯಾಂಟ್ ಎಲ್ಲಿ? ಪ್ಯಾಂಟ್ ಹೋಗ್ಬಿಟ್ಟಿದೆ, ಡ್ರೆಸ್ ಅಲ್ಲಿ 2 ವರ್ಷ 3 ವರ್ಷ. ಹಂಗಲ್ಲ ಸಾಹೇಬ್ರೆ, ನೀವು ವಿತೌಟ್ ಸೇಫ್ಟಿ ನೀವು ಲೈನ್ ಆಫ್ ಮಾಡಿದ್ದೀನಿ ಅಂತ ಹೆಂಗೆ ಹತ್ತಿದ್ರೆ ನೀವು? ಆಫ್ ಮಾಡ್ಕೊಂಡು ನೋಡಿ, ಅವರು ಗ್ಲೌಸ್ ಹಾಕೊಂಡಿದ್ದಂಗೆ ಜೀವ ಸುಡಿತಾರೆ. ಇನ್ನು ಎಷ್ಟು ಪ್ರಕರಣಗಳಾದರೆ ನಿಮಗೆಲ್ಲ ಬುದ್ಧಿ ಬರುತ್ತೆ. ನಾವು ಸೇಫ್ಟಿಗೆ ಮಾಡೋದು. ಏನು ಮಾಡ್ತೀರಿ ಸೇಫ್ಟಿಗೆ? ಏನು ಮಾಡಿದ್ದೀರಿ ಸರ್? ಗಾಡಿ ರಿಪೇರಿಗೆ ಹೋಗೋದಕ್ಕೂ ನೀವು ಅರ್ಥರಾಡ್ ತರೋದಕ್ಕೂ ಗ್ಲೌಸ್ ತರೋದಕ್ಕೂ ಹೆಲ್ಮೆಟ್ ತರೋದಕ್ಕೂ ಏನು ಸಂಬಂಧ ಹೇಳಿ ನೋಡೋಣ ಸರ್. ನಾನು ಕೇಳ್ತಿರೋದೇನು, ನಿಮ್ಮ ಗಾಡಿ ನಿಮ್ಮ ರಿಪೇರಿಗೆ ಹೋಗಿದ್ಯಾ ಮಾಡಿ, ತೊಂದರೆ ಇಲ್ಲ ಆಯಿತಾ? ನಾನು ಕೇಳ್ತಿರೋದು ಅರ್ಥರಾಡ್ ತರೋದಕ್ಕೆ ಗ್ಲೌಸ್ ತರೋದಕ್ಕೆ ಗಾಡಿ ಏನು ಬೇಕು? ಯಾಕೆ ಗಾಡೀಲಿ ಬರ್ತಾ ಹಿಡ್ಕೊಬರಕ್ಕಾಗಲ್ವಾ? ಎತ್ಕೊಂಡ್ಬಂದ್ರೆ ಅವ್ರು ಏಣಿ ಎತ್ಕೊಬಂದ್ರು, ಇನ್ನೊಬ್ಬರೇ ಅರ್ತಿಂಗ್ ಗಾಡಿ ಎತ್ಕೊಬರೋರು. ಏಣಿ ಗಾಡಿಲೇ ತಂದಿದ್ದು, ಏಣಿ ಗಾಡಿಲೇ ಎತ್ಕೊಬಂದ್ರು. ಮತ್ತೆ ಅದ್ರ ಜೊತೆಲಿ ಯಾಕೆ ಅರ್ಥರಾಡ್ ಹಿಡ್ಕೊಂಬಂದಿಲ್ಲ? ಅದೊಂದು ಮರ್ತಾ ಬಂದವ್ರು ಅಷ್ಟೇ. ಡಿಸ್ಚಾರ್ಜ್ ಆಗಿಲ್ಲ ಅಂದ್ರೆ ಏನು ಮಾಡ್ತೀರಾ? ಇವಾಗ 10 ಮೇಲೆ ಸತ್ತೋದ್ರೆ ಏನಾರು ಮಾಡ್ತೀರಾ? ನೀವು ಜೈಗಳು ಮುಂದೆ ನಿಂತ್ಕೊಂಡು ಈ ತಪ್ಪುಗಳು ಮಾಡ್ತೀರಲ್ಲ, ಹೆಂಗಿದು? ಯಾವ ಓಎಂಡಮ್ ನಿಮ್ಮದು? ನೆನ್ನೆ ಇಟ್ಟು ಓಎಂಡಮ್ ಯಾವುದು? ನಮ್ಮದು ಯಾಕೆ ಈ ತಪ್ಪು ಯಾಕೆ ನಡೆಯುತ್ತೆ ಹಿಂಗೆ? ಇಬ್ಬಿಬ್ಬರು ಮೆನ್ಗಳನ್ನ ಇಟ್ಕೊಂಡು ಸಾಹೇಬ್ರೆ, ಪ್ರತಿದಿನ ಇದೇ ಕತೆ ರೀ, ಪ್ರತಿದಿನ ಇದೇ ಕತೆ. ನನಗೆ ಗೊತ್ತಿದೆ, ಪ್ರತಿದಿನ ಇದೇ ಕತೆ. ನೀವುಗಳು ಇನ್ನೂ ನಿಮಗೆ ನಿಮ್ಮ ಪ್ರಾಣ ಬೆಲೆಗಳು ಗೊತ್ತೇ ಇಲ್ಲ. ನಿಮಗೆ ಎಷ್ಟು ಆರಾಮಾಗಿ ಹತ್ತಿ ಇಳಿದಿರಲ್ಲ, ನಿಮಗೆ ಗೊತ್ತಾಗಲ್ವ? ನಿಮಗೆ ಕಳೆದ ತಿಂಗಳು 1ನೇ ತಾರೀಕು 3ನೇ ತಾರೀಕು ಇಬ್ಬರು ಸತ್ತೋದ್ರು. ಗೊತ್ತಾ ಹೆಂಗೆ ಸತ್ತೋದ್ರು? ಏನಕ್ಕೆ ಸತ್ತರು? ಸುಮ್ಮನೆ ಮಲ್ಕೊಂಡಲ್ಲೇ ಸತ್ತೋದ್ರಾ? ಹೆಂಗೆ ಕರೆಂಟ್ ಶಾಕ್ ಕೊಡು ಸತ್ತೋದ್ರಾ? ಭಯನೇ ಇಲ್ವಾ ನಿಮ್ಮ ಪ್ರಾಣಗಳ ಮೇಲೆ? ನಿಮಗೆ ಏನು ಪ್ರೀತಿ ಇಲ್ವಾ? ಇನ್ನು ಎಷ್ಟು ಹೇಳಬೇಕು? ಇನ್ನು ಯಾವ ರೀತಿಲಿ ಹೇಳ್ಬೇಕು ನಿಮಗೆಲ್ಲ? ಅಲ್ಲ, ಜೈನೇ ಸಮರ್ಥಿಸ್ಕೊತಾ ಇದ್ರೆ ನೀವು ಮಾಡ್ತಿರೋ ಕೆಲಸನ ನೀವಿನ್ನೇನು ಮಾಡ್ತೀರಾ? ಪಾಪ ತಪ್ಪೇನಿದೆ ನಿಮ್ಮದು? 33 ಗಾಡಿ ಇತ್ತು, ಇವತ್ತು ಗಾಡಿ ಹೋಗಿದೆ ಸರ್. ನೀವು ಮತ್ತೆ ತಿರುಗಿ ನೀವು ಗಾಡಿ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ನಾನೇನು ಹೇಳ್ತಾ ಇದ್ದೀನಿ, ನೀವು ಒಂದು ಅರ್ಥರಾಡ್ ಇಟ್ಕೊಬರ್ಬೇಕಾಗಿತ್ತು ಅಂತ. ನಾನು ಸೇಫ್ಟಿ ಇಲ್ದೇ ಕೆಲಸ ಮಾಡಿಸಲ್ಲ, ನನಗೆ ಗೊತ್ತು. ನಾನು ಪ್ರಾಣ ಭಯದ ಇರೋದೇ, ನಾನು ವರ್ಷ ಎಲ್ಲ. ನೀವು ಲೈನ್ಮೆಂಟ್ ಟು ಜೈ ಆಗಿರೋದಾ ಡೈರೆಕ್ಟ್ ಜೈನ? ನೀವು ನಾವು ಲೈನ್ಮೆಂಟ್ ಆಗಿರೋದು, ನಮಗೆ ಸೇಫ್ಟಿ ಇಲ್ದೇ. ಲೈನ್ಮೆಂಟ್ ಟು ಜೈನ ನೀವು ಡೈರೆಕ್ಟ್ ಲೈನ್ಮೆಂಟ್ ಆಗಿರೋದು. ಮತ್ತೆ ನಿಮ್ಗೆ ಹೇಳ್ಕೊಡ್ಬೇಕಾ ಸರ್? ಕೇಳಿ ಹುಡುಗರನ್ನ, ಇಲ್ಲಿ ನಮ್ಮ ಅಣ್ಣ ಮುಂದೆ ಬಂದು ಕೇಳಿ ನಮ್ಮ ಕೆಲಸ ಹೆಂಗೆ ಅಂತ. ಅರ್ಥ ಎಲ್ಲ ಸರ್, ನಿಮ್ಮ ಸರ್ಟಿಫಿಕೇಟ್ಗಳು ಬೇಡ ಸರ್, ಕಣ್ಣು ಮುಂದೆ ಕಾಣಿಸಿರೋದು. ಇವಾಗ ಇವರೆಲ್ಲ ಸಾಕ್ಷಿ ಇದ್ದಾರೆ.
ಇವ್ರು ಏನಾದ್ರು ನೋಡಿದ್ದು ನೀವೇನೋ ಸೇಫ್ಟಿ ಯೂಸ್ ಮಾಡಿದ್ದೀರಾ ಅಂದರೆ ಹೇಳಿ ಸರ್ ಒಪ್ಪನ. ಇದು ಇವತ್ತು ಮಾಡಿಲ್ಲ, ಇವತ್ತು ಗಾಡಿ ನಾನು ಹೇಳ್ತಿದ್ದೀನಿ, ಗಾಡಿ ಕೇಳಿ. ಗೊತ್ತಾಗ್ಲಿಲ್ಲ ಸರ್, ಸರ್ ತಾವ್ಯಾರಂತ ಗೊತ್ತಾಗ್ಲಿಲ್ಲ. ನಾನೊಬ್ಬ ಸಾರ್ವಜನಿಕ ಸರ್. ಸರ್ ಇಲ್ಲಿ ಅದಕ್ಕೆ ಕೇಳಿದೆ, ತಾವ್ಯಾರಂತ ಗೊತ್ತಾಗ್ಲಿಲ್ಲ. ಸರ್ ಸಾರ್ವಜನಿಕ. ಸರಿ, ನೀವು ಕೇಳೋದು ಕರೆಕ್ಟು, ಬಿಡಿ, ಆಯ್ತು ಅಷ್ಟೇ ಬಿಡಿ. ಹಂಗಲ್ಲ ಸರ್, ನಾನೊಂದು ಹೇಳ್ತೀನಿ ಕೇಳಿ. ಹೇಳಿ. ಆಯ್ತು ನೀವು ಹೇಳಿದ್ರಿ ಆಯ್ತು ಬಿಡಿ ಅಂತ. ಅವ್ರು ಪ್ರಾಣಾಪಘಾತ ಆಗಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಸರ್. ಇವರೆಲ್ಲರೂ ಬರ್ತಾರೆ ಸರ್, ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ. ನಿಮ್ಗಿನ್ನ ಮೊದಲೇ ನಾನು ಕೇರ್ ತಗೊಂಡು ಏನು ಮಾತಾಡಿದೆ ಅಂತ ನೀವು ಕೇಳ್ಬಿಟ್ಟು ಆಮೇಲೆ ಮಾತಾಡಿ. ಏನು ಮಾತಾಡಿದ್ರಿ ಸರ್? ಕೇಳಿದೆ ಫಸ್ಟು, ಆಫ್ ಮಾಡಿದ್ದೀರಾ? ನಾನು ಹಚ್ಚೋದಿಲ್ಲ ಅಷ್ಟು ಸುಲಭವಾಗಿ, ನಿಮ್ಗೇನು ಗೊತ್ತಿಲ್ಲ. ನನ್ನ ತಮ್ಮ ಪರಿಚಯ. ನಾನು ಒಬ್ಬ ಪೇಪರ್ನವನು ಕೂಡ, ನಾನು ಪ್ರಜಾವಿಮೋಚನೆ ಪತ್ರಿಕೆ ಸಂಪಾದಕ, ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು, ವಾಟರ್ ಕಾಂಟ್ರಾಕ್ಟ್ರು, ಇನ್ನೂ ಸಪ್ರೇಟ್ ಏನು ಬೇಕಾದ್ರೂ ತಗೊಳ್ಳಿ, ಕೊಡ್ತೀವಿ. ಆದರೂ ನಾನು ಅವ್ರು ಹತ್ಬೇಕಾದ್ರೆ ಏನು ಕ್ವಶನ್ ಮಾಡಿದೆ ಅಂತ ಬೇಕಾದ್ರೆ ಅವ್ರನ್ನೇ ಕೇಳಿಬಿಡಿ. ಯಾಕೆಂದರೆ ನಮ್ಮವ್ರು ಇವ್ರು ಹೆಂಗಂದರೆ ಏನೇ ಇದ್ದರೂ ನಾನು ಕೇಳ್ತೀನಿ, ಆಫ್ ಮಾಡಿದ್ದೀರಾ ಫಸ್ಟು. ಆಮೇಲೆ ನೀವು ನಾನು ಅಲ್ಲಿ ಓಡ್ ಬಂದು ನಾನು ಹೇಳಿದೆ ಆಫ್ ಮಾಡಿದ್ದೀರಾ, ಆಫ್ ಮಾಡಿ ಅಲ್ಲಿಂದ ಫೋನ್ ಬಂದಿದೆಯಾ, ಆಮೇಲೆ ನಾನು ಮಾತಾಡಿದ್ದೀನಿ. ಫೋನ್ ಬರದೆ ನೀವು ಮೇಲೆ ಹತ್ತಬೇಡಿ ಅಂತಲೇ ನನ್ನ ಕಂಡೀಷನು. ಯಾಕೆಂದ್ರೆ ನನ್ನ ಜವಾಬ್ದಾರಿ ಜಾಸ್ತಿ ಇದಕ್ಕಿನ್ನ. ಅದಕ್ಕೆ ಕೇಳಿ ಹೇಳ್ಬಿಟ್ಟು ನಾನು ಆಫ್ ಮಾಡಿಸಿದ್ದು. ಅವ್ರ ಮೇಲೆ ಹಚ್ಚೋದು, ಇಲ್ಲಾಂದ್ರೆ ಹಚ್ತಿರ್ಲಿಲ್ಲ ನನಗೂ ಗೊತ್ತೋದಿಲ್ಲ. ಯಾಕೆಂದರೆ ನಾನೇನು ಹೊಸಬ, ಈ ಫೀಲ್ಡಲ್ಲಿ ಹೊಸಬ ಅಲ್ಲ. ನನ್ನ ಬಿಡಿ, ನನ್ನ ಬೇಡ ಹೇಳ್ಕೊಬಾರ್ದು ನಾವು ಯಾರು ಎಂತ ಏನು ಅಂತ. ನೀವು ಕೇಳಿದ್ರೆ ಸಂತೋಷ, ಅದು ಅವ್ರು ಮಾಡಬೇಕು, ಮಾಡ್ಸ. ನಾನೇ ಬೇಕಾದ್ರೆ ಅವ್ರ ಆಫೀಸರ್ ಹತ್ರ ನಾನು ಮಾತಾಡಂಗೆ, ಅಷ್ಟು ಬಿಟ್ಟರೆ ಬೇರೆ ಇನ್ನು. ಜೈ ಸಾಹೇಬ್ರೆ ಮಾತಾಡೋದು ಬಿಡಿ, ಹೇಳಿ. ಯಾರಂತ ಗೊತ್ತಾಗಿಲ್ಲ ನಮಗೆ, ಏನಾಗಿದ್ದೀರಾ ಏನು ಇದಾಗಿದೆ ಅಂತ ಗೊತ್ತಾಗಿಲ್ಲ ಸರ್. ಸಾರ್ವಜನಿಕ ಅಂತ ಹೇಳ್ತಾ ಇದ್ದೀವಿ, ನಾವು ಯಾರೇ ಕೇಳಬೇಕು? ಸಾರ್ವಜನಿಕ ಸರ್. ನಾವು ಕೇಳಿದೀವಿ, ನಾವು ರೀಸನ್ ಹೇಳಿದೀವಿ ಅಷ್ಟೇ. ಬೆಳೆಸೋದೇನಿದೆ ಮಾಡಿದ್ರೆ ಇವತ್ತು ಅರ್ಥಿಂಗ್ ಒಂದು ತರಲಿಲ್ಲ ಅಷ್ಟೇ. ನಾನು ವಿ ಎಲ್ ಆಫ್ ಮಾಡ್ಬೇಕಾದ್ರೆ ಗ್ಯಾಪ್ ಇಸ್ಕೊಂಡೆ, ನೀವು ನಂಬ್ತೀರಾ ಬಿಡ್ತೀರಾ? ಸಾಹೇಬ್ರೆ ನೀವು ವಿ ಎಲ್ ಹತ್ರ ನಿಂತಿದ್ದು ನೋಡ್ಕೊಂಡೇ ಬಂದಿದ್ದು. ಹೌದು, ವಿ ಎಲ್ ನಾನು ಆಫ್ ಯಾಕೆ ಸ್ವಲ್ಪ ಅಲ್ಲ ಜಿಯೋ ಓಪನ್ ಆಗಿದೆ, ಯಾಕೆ ಹತ್ತಿಸ್ಬೋದಾಗಿತ್ತು? ನಾನು ಹಂಗೆ ಸೆಂಟ್ರಲ್ಲಿ ಡಿ ಜಿ ಬಂದ್ರೆ ಏನ್ ಮಾಡ್ತೀರಿ? ವಿ ಎಲ್ ಅಲ್ಲೆಲ್ಲೋ ಇದೆ, ವಿ ಎಲ್ ಡಿ ಜಿ. ಹೌದು ಸರ್, ಇನ್ ಸೆಂಟ್ರಲ್ ಇನ್ನೊಂದು ಡಿ ಜಿ ಬಂತಪ್ಪ. ಏನು ಓಪನ್ ಆಗಿದೆ? ಎಷ್ಟು ಪ್ರಕರಣಗಳು ಬೇಕು ನಿಮ್ಗೆ ಈ ತರದ್ದು? ಪ್ರಕರಣ ಅಲ್ಲ ಸರ್, ನಾನು ಹೇಳ್ತಾ ಇದ್ದೀನಿ ಕೇಳಿ. ಡಿ ಜಿ ಹೆಂಗೆ ಬರುತ್ತೆ? ನಾವು ಮೇಲ್ ಕೆಲಸ ಮಾಡಿದ್ರೆ ಅಲ್ಲೂ ಓಪನ್ ಮಾಡ್ತೀವಿ, ಹಿಂದೆಗಡೆ ಫಸ್ಟ್ ಗೇಟ್ ಓಪನ್ ಮಾಡ್ತೀವಿ. ಸುಮ್ಮನೆ ನಾವು ಅಷ್ಟೊಂದು ತಲೆ ಇವ್ರದ್ದು ಓಪನ್ ಮಾಡಿದ್ಮೇಲೆ ಇವ್ರದ್ದು ಆನ್ ಆಗ್ಬೇಕು ಡಿ ಜಿ. ಇವ್ರದ್ದು ಆನ್ ಆದರೆ ಈ ಟೇಬಲ್ಗೆ ಬರೋದು, ಗೊತ್ತಾಯ್ತಾ? ಇನ್ನು ಅಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಹೇಳ್ದಂಗೆ ಡಿ ಜಿ ಬರುತ್ತೆ ಅಂತ ಒಪ್ಕೋತೀನಿ. ಹಿಂದೆ ಮುಂದೆ ಎರಡೂ ಓಪನ್ ಮಾಡ್ತೀವಿ. ಅವ್ರದ್ದು ಯಾರ್ದು ಶೆಲ್ಫ್ ಇರ್ತದಲ್ಲ ಅವ್ರದ್ದೆಲ್ಲ ಓಪನ್ ಮಾಡ್ತೀವಿ. ನಾವು ಅಷ್ಟು ಸುಲಭವಾಗಿ ಏನು ಮಾಡಲ್ಲ ಸರ್, ಎಲ್ಲರದ್ದು ಪ್ರಾಣನೇ. ನಾವು ಬರ್ತೀನಿ. ಆಯ್ತು ಅದ್ರಲ್ಲಿ ಏನಾಯ್ತು ಸರ್, ಅವ್ರು ಕೇಳೋದೇ ತಪ್ಪಿಲ್ಲ. ನಮ್ಮ ಹುಡುಗರಿಗೆ ಅರ್ಥ ಆಗಲಿ, ಕೇಳೋದೇ ತಪ್ಪಿಲ್ಲ. ನಿಮ್ಮ ಹುಡುಗರಿಗೆ ಅರ್ಥ ಆಗೋದಲ್ಲ ಸರ್. ಜೈಗಳು ನೀವು ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ರಲ್ಲ, ನಿಮ್ಗೆ ಅರ್ಥ ಆಗಬೇಕು. ನೀವು ಹುಡುಗರಿಗೆ ಏನು ಅರ್ಥ ಆಗೋದು, ಅವ್ರಿಗೇನಾಗಬೇಕು? ಹತ್ತುತ್ತಾರೆ, ಇಳಿತಾರೆ. ನೀವು ಮುಂದೆ ನಿಂತ್ಕೊಂಡು ಈ ಕೆಲಸ ಮಾಡಿಸಿ ನೀವು ಸಮರ್ಥಿಸ್ಕೊತಾ ಇದ್ದೀರಲ್ಲ, ಅದಕ್ಕೆ ಶಬಾಷ್ ಅಂತ ಹೇಳ್ತಾ ಇದ್ದೀನಿ. ಇರಲಿ, ನೀವು ಮಾತಾಡಿ, ಗೊತ್ತಾಗಿತ್ತು ನಿಮಗೆ. ಸೋಮವಾರ ಹೇಳ್ತೀನಿ ನಾನು. ಆಯ್ತು ಹೊರಡಿ ನೀವು. ಇಲ್ಲ ನೀವು ಹೊರಡಿ, ಆಯಿತು. ನೀವು ಇವಾಗ ಹೇಳಿದ್ರಲ್ಲ, ಇದೇ ಡಿ ಜಿ ಎಕ್ಸ್ಪ್ಲನೇಷನು. ನಾನು ಸೋಮವಾರ ನಿಮ್ಮ ಎ ಡಬ್ಲ್ಯೂ ಹತ್ರ ಕೇಳ್ತೀನಿ. ಅವರು ನಿಮ್ಮ ಮಾತನ್ನ ಓಕೆ ಅಂದರೆ ನಾನು ಅವಾಗ ಮಾತಾಡ್ತೀನಿ, ಆಯಿತಾ? ಸರ್ ನಡೀರಿ ಸರ್, ನಾನು ನೋಡ್ತಾ ಇದ್ದೀನಿ. 25 ವರ್ಷದಿಂದ ಡಿಪಾರ್ಟ್ಮೆಂಟ್ ನೋಡ್ತಿರೋ ನಾನು ಇವತ್ತಲ್ಲ. ನೀವೇನಕ್ಕೆ ಹೆಲ್ಮೆಟ್ ಯೂಸ್ ಮಾಡ್ತಾ ಇದ್ದೀರಾ? ಹೆಲ್ಮೆಟ್ ನೀವೇನಕ್ಕೆ ಯೂಸ್ ಮಾಡ್ತೀರಾ ಅದನ್ನ? ಸರ್ ನೀವೇನಕ್ಕೆ ಸರ್ ಯೂಸ್ ಮಾಡ್ತೀರಾ? ಅದ್ರ ಮೇಲೆ ಏನು ಬರ್ದವ್ರೆ? ಪವರ್ ಮ್ಯಾನ್ ಅಂತ ಬರ್ದವ್ರೆ. ನೀವು ನೀವೇನಕ್ಕೆ ಯೂಸ್ ಮಾಡ್ತೀರಾ ಅದನ್ನ? ನಿಮ್ಗೆ ಯಾರು ಕೊಟ್ಟಿದ್ದು ಅದು ಹೆಲ್ಮೆಟ್ ಯೂಸ್ ಮಾಡೋದಕ್ಕೆ ರೈಟ್ಸು? ಯಾರು ಕೊಟ್ಟಿದ್ದು ನಿಮ್ಗೆ ರೈಟ್ಸು? ಅದು ಸೇಫ್ಟಿ ಕೆಲಸಕ್ಕೆ ಯೂಸ್ ಮಾಡೋ ಹೆಲ್ಮೆಟ್ ಅದು. ನಿಮ್ಮ ಜವಾಬ್ದಾರಿಗಳನ್ನ ನೀವು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ, ಸಮರ್ಥಿಸ್ಕೊತೀರಾ.